ಬೆಳಗ್ಗೆ 5:15 ಹೊರಡಬೇಕಾಗಿರೋದು ನಾನು ಇವತ್ತು ಲೇಟ್ ಆಗೋಯ್ತು. ಐ ವಾಸ್ ಲಿಟ್ಲ್ ಬಿಟ್ ಟೈರ್ಡ್. ಇಟ್ ಈಸ್ ರೈಟ್ ನಾವು 8:15 ಆಗೋಯ್ತು. ಹಳೆಯಮಾನ್ ಕೋಟೆ ಕಾಲಭೈರವೇಶ್ವರ ಟೆಂಪಲ್, ಒನ್ ಆಫ್ ದಿ ಈಸಿಯೆಸ್ಟ್ ವೇ ನಾನು ಇವತ್ತು ತೋರಿಸ್ತೀನಿ ಕೊನೆಗಂಟ ನೋಡಿ. ಇವಾಗ 0 ಕಿಲೋಮೀಟರ್ಸ್ ಇಲ್ಲಿಂದ ಈಗ ಸ್ಟಾರ್ಟ್ ಮಾಡಬೇಕು. ಕರೆಕ್ಟಾಗಿ 0 ಇದೆಯಾ? ಓಕೆ. ಆಮೇಲೆ ನೆಲಗುಳಿ ಅಂತ ಹೇಳಿ, ನೆಲಗುಳಿ ಜನಗಳಿಗೆ ನೆಲಗುಳಿಯನ್ನು ಸೊಲ್ಲುಂಗ ಸಾಲ ಅವ್ರಿಗೂ ಮನೆಗೆ ಆಗಲಿ. ಧನಿ ರೇ ಸಾ ಎಂಟು ಗಂಟೆ 20 ನಿಮಿಷ ಇವಾಗ ಹೊಡ್ತಾ ಇರೋದು. ಹಳೆಯಮಾನ್ ಕೋಟೆ ಇಲ್ಲಿಂದ ಹೆಚ್ಚು ಕಡಿಮೆ 136 ಕಿಲೋಮೀಟರ್ ಆಗುತ್ತೆ. ಕೃಷ್ಣಗಿರಿಯಿಂದ ಹೋಗಲ್ಲ ನಾನು, ಕೃಷ್ಣಗಿರಿ ರೂಟು. ನಾನು ಇವತ್ತು ಬೇರೆ ಕಡೆ ರೂಟಿಂದ ಕರ್ಕೊಂಡು ಹೋಗ್ತೀನಿ. ನಿಮಗೆ ಈಸಿಯೆಸ್ಟ್ ವೇ ತೋರಿಸ್ತೀನಿ. ಅದು ರಾಯಕೋಟೆ ಹತ್ರ ಏನೋ ಬರ್ತದೆ, ಅದನ್ನು ತೋರಿಸ್ತೀನಿ ನಾನು. ಲೆಟ್ ಅಸ್ ಸ್ಟಾರ್ಟ್ ದ ಜರ್ನಿ. ಇವಾಗ ನಾಯಂಡಹಳ್ಳಿ ಏನಂತಾರೆ ಅದಕ್ಕೆ, ನೈಸ್ ರೋಡಿಗೆ ಜಾಯಿನ್ ಆಗಿ ಡೈರೆಕ್ಟಾಗಿ ನಾನು ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿಗೆ ಕನೆಕ್ಟ್ ಆಗ್ತೀನಿ. ಓಕೆ, ನೋಡಿ ಇಲ್ಲಿ ಮೇಲ್ಗಡೆ ನಿಮ್ಗೆ ಕಾಣಿಸುತ್ತೆ ಹೊಸೂರು ರೋಡ್, ತುಮಕೂರು ರೋಡ್, ಮೈಸೂರು ಎಕ್ಸ್ಪ್ರೆಸ್ ವೇ ಅಂತ ಇದೆಯಲ್ಲ. ಇವಾಗ ಇಲ್ಲಿಂದ ನಾನು ಲೆಫ್ಟ್ ತೊಗೊಂಡು ಡೈರೆಕ್ಟಾಗಿ ಫಸ್ಟು ನೈಸ್ ರೋಡಿಂದ ಇವಾಗ ಹೋಗಿ ಡೈರೆಕ್ಟಾಗಿ ಎಲೆಕ್ಟ್ರಾನಿಕ್ ಸಿಟಿ ಗಂಟನೂ ನಾವು ಕನೆಕ್ಟ್ ಆಗ್ತೀವಿ. ಅದು ಇರೋವಂಥದ್ದು. ಸಹಜವಾಗಿ ದೂರ ಇದನ್ನು ಹಿಂಗೆ ಮಾಡಿ ಸಹಜವಾಗಿ ನಾವು 5:15 ಹೊರಟಿದ್ದಿದ್ರೆ ಭಾಳ ಚೆನ್ನಾಗಿರೋದು. ಬಟ್ ಇವತ್ತು ಲೇಟ್ ಆಗೋಯ್ತು. ಲೇಟ್ ಆಗಿದ್ದ ಕಾರಣ ಆಗಲಿಲ್ಲ. ಹೋಗ್ತಾಯಿದ್ದೀವಿ, ನೋಡೋಣ. ಈಗ ನೈಸ್ ರೋಡ್ಗೆ ಎಂಟ್ರಿ ಕೊಡ್ತಾಯಿದ್ದೀವಿ. ಎಲೆಕ್ಟ್ರಾನಿಕ್ ಸಿಟಿ ಇವಾಗ ಟೋಲ್ ಪ್ಲಾಜಾ ಇವಾಗ ಬರುತ್ತೆ. ಇಲ್ಲಿಂದ ನೀವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಡೈರೆಕ್ಟಾಗಿ ಒಂದೇ ರೈಟ್ ಸೈಡ್ಗೆ ಹೋಗ್ಬೇಕಾಗುತ್ತೆ. ಓಕೆ, ಇನ್ನೇನು ಎಲೆಕ್ಟ್ರಾನಿಕ್ ಸಿಟಿ ಬಂತೀಗ ನೋಡಿ. ಟೋಲ್ ಪ್ಲಾಜಾ ಹೆಡ್ ಅಂತ ಆಯ್ತು ನೋಡಿ, 500 ಮೀಟರ್ಸ್. ಆ ಫ್ಲೈಓವರ್ ಮೇಲ್ಗಡೆ ಹೋದರೆ ಇನ್ನೂ ಒಳ್ಳೆಯದು. ಈಸಿಯಾಗಿ ನೀವು ಆ ಕಡೆಯಿಂದ ಜಾಯ್ನ್ ಆಗ್ಬೋದು. ಅಂದರೆ ರೋಡ್ನ ಆ ಕಡೆಗೆ ಕ್ರಾಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಇವಾಗ ಎಲೆಕ್ಟ್ರಾನಿಕ್ ಸಿಟಿದು ಇದು ಟೋಲು. ಇಲ್ಲಿ ಲೆಫ್ಟ್ ಹೋಗಬೇಡಿ. ಅಲ್ಲಿ ಟೋಲ್ ಆಗಿದ ತಕ್ಷಣವೇ ಇಲ್ಲಿ ಲೆಫ್ಟ್ ಹೋದರೆ ನೀವು ಕೆಳಗಡೆ ಟ್ರಾಫಿಕ್ಗೆ ತಗ್ಲಾಕೋತೀರ. ಸೊ ಇಲ್ಲಿ ಸ್ಟ್ರೈಟ್ ಹೋಗ್ಬಿಡಿ. ಇಲ್ಲಿ ಸ್ಟ್ರೈಟ್ ಹೋಗಿದ ತಕ್ಷಣವೇ ನೋಡಿ, ಆ ಲೆಫ್ಟ್ ಸೈಡ್ಗೆ ಹೋದರೆ ನೀವು ಬೊಮ್ಮನಹಳ್ಳಿಗೆ ಹೋಗ್ತೀರಾ, ಬೇಕಾಗಿಲ್ಲ. ಸೊ ಇಲ್ಲಿ ಮೇಲ್ಗಡೆಗೆ ಹೋದರೆ ಪೂರ್ತಿ ಅದು ಒಂದು ರೌಂಡ್ ಟರ್ನ್ ಮಾಡಿಕೊಂಡು ಕ್ಲೀನಾಗೆ ನಿಮಗೆ ಹೊಸೂರು ರೋಡ್ಗೆ ನಾವು ಕನೆಕ್ಟ್ ಆಗ್ತೀವಿ. ಈಸಿಯೆಸ್ಟ್ ವೇ ಇದು ನೋಡಿ. ಕ್ಲೀನಾಗೆ ಹೊಸಬ್ರು ಯಾರು ಬಂದಿದ್ದೀರಾ ಅವ್ರಿಗೆ ಯೂಸ್ ಆಗುತ್ತೆ. ಹಳಬ್ರು ಯಾರು ಗೊತ್ತೈತೆ ಅವ್ರಿಗೆ ಕ್ಲೀನಾಗಿ ಗೊತ್ತಾಗುತ್ತೆ. ನೋಡಿ, ಇಲ್ಲಿಂದ ನೀವು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಾಣ್ತದಲ್ಲ, ಇಲ್ಲಿಗೆ ಜಾಯ್ನ್ ಆಗ್ತೀರಾ. ಬ್ಯೂಟಿಫುಲ್. ಅಲ್ಲಿ ಟೋಲ್ ಆಗಿದ ತಕ್ಷಣ ಒಂದೇ ಸ್ಟ್ರೈಟ್ ಬನ್ನಿ. ಸ್ಟ್ರೈಟ್ ಬಂದಮೇಲೆ ಒಂದು ಲಾಂಗ್ ಕಟ್ ಬಂದರೆ ನೀವು ಆರಾಮಾಗಿ ಇಲ್ಲಿಗೆ ಬರ್ಬೋದು. ನೋಡಿ, ಇಲ್ಲಿಂದ ಒಂದೇ ಲೆಫ್ಟು, ಕಂಟಿನ್ಯೂಸ್ ಲೆಫ್ಟು ಸ್ಟ್ರೈಟ್ ಹೋಯ್ತಾ ಇರಬೇಕು. ಆದರೆ ಒಂದು ಬ್ಯೂಟಿಫುಲ್ ಶಾರ್ಟ್ಕಟ್ ತೋರಿಸ್ತೀನಿ ಇವತ್ತು ನಾನು. ನೋಡಿ, ಈ ಜಾಗದಲ್ಲಿ ಕರೆಕ್ಟಾಗೆ ಒಂಚೂರು ಚಿಕ್ಕದಾಗಿ ಒಂದು ಲೆಫ್ಟ್ ಕಾಣಿಸುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ಈಗ ಕರೆಕ್ಟಾಗಿ ನೋಡಿ 40 ಇದು ನಾನು ನಿಮಗೆ ಇನ್ನೂ ಹತ್ತಿರದಲ್ಲಿ ತೋರಿಸ್ತೀನಿ. 49.2 ನಾಗರಬಾವಿಯಿಂದ ಕರೆಕ್ಟಾಗಿ ಈ ಜಾಗದಲ್ಲಿ ನಿಮಗೆ
ಇಲ್ಲೊಂದು ಲೆಫ್ಟ್ ಕಾಣಿಸುತ್ತೆ ನೋಡಿ. ಇಲ್ಲಿ ಮೇಲ್ಗಡೆಗೆ ಹೋದರೆ ನೀವು ಆಮೇಲೆ ಕೃಷ್ಣಗಿರಿ ಕಡೆಗೆ ಹೋಗ್ಬೇಕಾಯ್ತದೆ. ಬೇಡ, ಕರೆಕ್ಟಾಗೆ ಇನ್ನು 96 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ನಾವು ಹಿಂಗೆ ಹೋದರೆ, ನಾನು ಇವಾಗ ಕರ್ಕೊಂಡು ಹೋಗೋದು ಹಂಗೆ ನೋಡಿ. ಇಲ್ಲಿ ಲೆಫ್ಟ್ ತೊಗೊಂಡು ಅತ್ತಿಬಲೆ ಅಂತ ಬರುತ್ತೆ ನೋಡಿ. ಇಲ್ಲಿ ಅತ್ತಿಬಲೆ ಅಂತ ಬಂತ ಈ ಜಾಗದಲ್ಲಿ ತಗೊಳ್ಳಿ. ಲೆಫ್ಟ್ ಡೌನಿಗೆ ತೊಗೊಂಡ್ಮೇಲೆ ಇಲ್ಲಿ ಟಿಫನ್ ಮಾಡಿಕೊಂಡು ಅದಾದಮೇಲೆ ಮುಂದಿನ ಕಾರ್ಯಕ್ರಮ ಅದನ್ನು ತೋರಿಸ್ತೀನಿ. ಬೇರೆ ನೋಡಿ, ಇಲ್ಲಿ ಹೊಸೂರು ಕೃಷ್ಣಗಿರಿ ಅಂತ ಬರುತ್ತೆ. ಸ್ಟ್ರೈಟ್ ಹೋಗ್ತಾ ಇರಬೇಕು. ಈ ಕಡೆಗೆ ಹೋದರೆ ಎಕ್ಸಿಟ್ ಬರುತ್ತೆ. ಈಗ ಸದ್ಯಕ್ಕೆ ತೊಗೊಂಬೇಡಿ. ಹೊಸೂರು, ಆಮೇಲೆ ಏನದು ಶಾಂತಾಪುರಂ. ಈ ರೈಟ್ ಸೈಡ್ಗೆ ಹೋದರೆ ದರ್ಗಾ. ಇದೇ ಲೆಫ್ಟಪ್ಪ ಸಿಕ್ತು ಕೊನೆಗೂ. ನನಗಿದೊಂದು ಡೌಟ್ ಇತ್ತು, ಅದಕ್ಕೆ ನೋಡಿ ಇಲ್ಲಿ ಮೇಲ್ಗಡೆ ಕೊಟ್ಟೋದ್ರೆ ನೀವು ಡೈರೆಕ್ಟಾಗಿ ಕೃಷ್ಣಗಿರಿ ಮೇಲೆ ಹೋಗ್ಬೇಕಾಗ್ತದೆ. ಇಲ್ಲಿ ಹೋಗ್ಬೇಡಿ. ನೋಡಿ ಇಲ್ಲಿ ಕರೆಕ್ಟಾಗಿ ಐತೆ ನೋಡಿ, ಇದೊಂದು ಕ್ರಾಸ್. ಈ ಜಾಗ ನೋಡಪ್ಪ ನಮಗೆ ಸಿಕ್ಕಿದ್ದು ಇವಾಗ. ಚೆನ್ನೈ, ಸೇಲಂ, ಹೊಸೂರು, ಇಲ್ಲಿಂದ ಕರೆಕ್ಟಾಗಿ ಲೆಫ್ಟಿಗೆ ಹೋದರೆ ಇಲ್ಲಿಂದ ನಿಮಗೆ ಫಸ್ಟು ಒಳ್ಳೆ ಹೋಟ್ಲು ಸಿಗ್ತದೆ. ನಾನು ಹೇಳ್ದೆ ಅಲ್ಲ, ಆವಾಗಲೇ ಹೇಳಿದ್ನಲ್ಲ, ಅಲ್ಲೂ ಕನ್ಫ್ಯೂಸ್ ಆಗಿತ್ತು ನನಗೆ, ಅದಕ್ಕೆ ಪ್ರಾಬ್ಲಮ್ ಆಗಿದ್ದು. ಇಲ್ಲಿ ಮೇಲ್ಗಡೆಗೆ ಹೋಗೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಇದೇ ಹೋಟ್ಲಾ? ಹಾಂ ಸರಿ, ಹೋಗೋಣ. ಯಾಕೆ ಟೆನ್ಷನ್ನು? ಇದು ನಮ್ಮ ಮಿಸ್ಸಸ್ಗೆ ಫೇವ್ರೇಟ್ ಹೋಟ್ಲು. ಸರಿ, ಅಲ್ಲಿಗೆ ಹೋಗೋಣ. ಈಗ ಟರ್ನ್ ಮಾಡಿಕೊಂಡು ಆಗುತ್ತೆ ಜಾಗ ನೋಡೋಣ. ಇದು ಯಾವುದು ಹೋಟಲ್ ಯಾವುದೋ ಭವನ ನೋಡೋಣಪ್ಪ. ಇದೇ ಹೋಟ್ಲು. ಥ್ಯಾಂಕ್ ಯು. ಪ್ಯೂರ್ ವೆಜ್ಜು. ಇವರೇನು ಅಂದರು, ಇಲ್ಲಿ ಬಾಕ್ಲು ಹಾಕ್ಕೊಂಡು ಕುಂತೈತೆ. ಐತೋ ಇಲ್ಲೋ ಹೋಟ್ಲು ಗೊತ್ತಿಲ್ಲ. ಬನ್ನಿ, ಮುಂದೆ ಬನ್ನಿ. ಇದೇ ಟಿಫನ್ನು, ಪ್ಯೂರ್ ವೆಜ್ ಅಂತ ಐತೆ, ನೋಡೋಣ. ಈ ಜಾಗದಲ್ಲಿ ಊಟ ನೋಡಿ. ಹೋಟೆಲ್ ಅನಂತ ಭವನ. ನಾನು ಇದ್ರ ಮುಂಚೆನೂ ಇಲ್ಲೇ ಹೇಳಿದ್ದು. ನಾನು ಡೈರೆಕ್ಟಾಗಿ ಅದು ಫ್ಲೈಓವರ್ ಹತ್ತಕ್ಕೆ ಹೋಗ್ಬೇಡಿ. ಫ್ಲೈಓವರ್ ಹತ್ತದೇ ಡೈರೆಕ್ಟಾಗಿ ಕೆಳಗಡೆ ಬಂದ್ರೇ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ಸೊ ಬೆಟ್ರ್ ಅದು. ಅಷ್ಟು ಟಿಫನ್ ಮಾಡ್ಕೊಳ್ಳೋಣ. ಹೊಟ್ಟೆ ಹಸಿದಾಯ್ತು ಭಯಂಕರ. ಚೆನ್ನಾಗಿರುತ್ತೆ ಇಲ್ಲಿ. ಇಡ್ಲಿ, ದೋಸೆ, ಪರೋಟ ಏನೇನೋ ಐತೆ. ಬಟ್ ನಾನು ಇಡ್ಲಿ ತಿಂತೀನಿ. ಪ್ಯೂರ್ ವೆಜಿಟೇರಿಯನ್ ಹೋಟ್ಲು. ಈಗ ಸ್ವಲ್ಪ ರಿನೋವೇಟ್ ಮಾಡಿದ್ದಾರೆ, ಬೇರೆ ಥರನೇ ಇದೆ. ಭಾಳ ಚೆನ್ನಾಗೈತೆ. ಆಮೇಲೆ ನೋಡಿ, ಹಾ ಬ್ಯೂಟಿಫುಲ್ ಚಟ್ನಿ. ಇದೊಂದು ಚಟ್ನಿ. ಈಗ ಬ್ಯೂಟಿಫುಲ್ಲಾಗೆ ಟಿಫನ್ ಮಾಡೋಣ. ಚೆನ್ನಾಗೈತೆ. ಆಮೇಲೆ ಇಲ್ಲಿ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ, ಇದು ಎಲೆದು ಟಿಫನ್ ನೋಡಿ. ಎಲ್ಲ ಎಲೆನಲ್ಲೇ ಕೊಡೋಂಥ ಟಿಫನ್, ತಟ್ಟೆನಲ್ಲ. ಸ್ವಲ್ಪ ಚೇಂಜಸ್ ಆಗೈತೆ. ಬಾಮ್ಮ. ಶ್ರೀರಾಮಚಂದ್ರ ಪರಬ್ರಹ್ಮ. ಇಷ್ಟು ದೂರ ಐತೆ. ಅಷ್ಟು ಟಿಫನ್ ಮಾಡಿಬಿಡೋಣ. ಟಿಫನ್ ಮಾಡಿದ್ಮೇಲೆ ಅಲ್ಲಿ ಓಡೋಣ. ಎಲೆನಲ್ಲಿ ತಿನ್ನೋ ಮಜಾನೇ ಬೇರೆ. ಫಸ್ಟು ಇದು ಒಂಥರ ಹಳೇ ಹೋಟೆಲ್ ಥರ ಇತ್ತು. ಇವಾಗ ಫುಲ್ಲು ರಿನೋವೇಟ್ ಮಾಡಿದ್ದಾರೆ. ಆಮೇಲೆ ಏನಂತ ಕಾಸ್ಟ್ಲಿನೂ ಅಲ್ಲ, ಭಾಳ ಚೆನ್ನಾಗೈತೆ ಮಾತ್ರ. ಓಕೆ, ನಮ್ಮ ಮಗ, ನಮ್ಮ ಮಿಸ್ಸಸ್ ಇಬ್ಬರೂ ಅವರು ಅದಕ್ಕೆ. ಏನೇನಮ್ಮ ಸ್ಪೆಷಲ್ಲು? ಇಡ್ಲಿ, ದೋಸೆ, ಪೂರಿ, ಪೊಂಗಲ್, ವಡ. ಆಮೇಲೆ ಒಳ್ಳೆ ಸ್ಮೈಲ್ ಕೊಟ್ಟರು. ಹಾಂ ದೋಸೆ ವೆರೈಟೀಸ್. ಅವ್ರಿಗೆ ದೋಸೆ, ನಮಗೆಲ್ಲ ಇಡ್ಲಿ ನೋಡಿ. ಅಮ್ಮ ಇದೆಲ್ಲ ಗ್ಯಾಪ್ನ ಇಟ್ಕೊಂಡಿರ್ತೀರ ತಾಯಿ, ಇಷ್ಟು ಉದ್ದಲ್ಲಿ ಇಷ್ಟು.
ಅಪ್ಪೋ. ಆಯಿತು, ಆಮೇಲೆ ನೀವು ಯಾವುದಾದ್ರೂ ಒಂದು ಎಕ್ಸಾಮ್ ಬರೆಯೋಕ್ಕಿಲ್ವೇ? KPSC ಎಕ್ಸಾಮ್, ಅಲ್ಲೇ ನಾನು ಎಕ್ಸಾಮ್ ಬರ್ಬಿಡೋಕ್ಕಿಲ್ವ? ನೋಡಿ ಈ ಥರ ಎಲೆನಲ್ಲಿ ತಿನ್ಬೋದು. ಅಮ್ಮ ಯಾವ್ದು ಚೆನ್ನಾಗಿದೆ? ನನಗಿಲ್ಲಿ ಚೆನ್ನಾಗೇ ಇದೆ, ಫಸ್ಟಿಂದನೂ ಬಂದಿದ್ದೀನಿ ನಾನು. ಮಸಾಲೆ ದೋಸೆ ನಿಮ್ಗೇನು ಬೇಕು? ಮಸಾಲೆ ದೋಸೆ. ನನಗೆ ಖಾರ ಪೊಂಗಲ್, ಒಂದು ಖಾರ ಪೊಂಗಲ್ ಆ್ಯಂಡ್ ವಡ, ಆಮೇಲೆ ಒಂದು ಈರುಳ್ಳಿ ದೋಸೆ, ಆನಿಯನ್ ದೋಸೆ. ಇಲ್ಲೆಲ್ಲ ಚೆನ್ನಾಗಿರುತ್ತೆ, ಭಾಳ ಬ್ಯೂಟಿಫುಲ್ ಆಗಿರುತ್ತೆ. ನೋಡಿ ಇದೊಂದು ಚಟ್ನಿ ಆ್ಯಂಡ್ ಇದೊಂದು ಏನು ಚಟ್ನಿ ರೀ ಇದು? ಕೆಂಪು ಚಟ್ನಿ. ಏನೋ ಕೆಂಪು ಚಟ್ನಿ. ಇದು ಕೆಂಪಿದೆ, ಇದು ಕೆಂಪಿದೆ. ಸಾಂಬಾರು. ಇದು ಸಾಂಬಾರು. ಓಹೋ, ಇದು ಸಾಂಬಾರು ಇದು. ಆ್ಯಂಡ್ ಇದು ಕೆಂಪು ಚಟ್ನಿ. ಆ್ಯಂಡ್ ದಿಸ್ ಈಸ್ ಮೈ ಫೇವ್ರೆಟ್ ಚಟ್ನಿ. ಎಲೆ ಊಟ, ಎಲೆ ಟಿಫನ್ ಇದು. ಓಕೆ, 19ನೇ ತಾರೀಕು 8ನೇ ತಿಂಗಳು 2026ನೇ ಇಸ್ವಿ. ಬ್ಯೂಟಿಫುಲ್ ಪೊಂಗಲ್ ಲೈಕ್ ದಿಸ್ ಈಸ್ ಖಾರ ಪೊಂಗಲ್. ಫಸ್ಟು ಎಲೆ ತೊಳ್ಕೊಂಡಿದ್ದೀನಿ. ಎಲೆಗೆ ಹಾಕ್ಕೊಳ್ಳ, ಅದ್ರಲ್ಲಿ ತಿನ್ನಲ್ಲ, ಯಾವ್ದ್ರಲ್ಲಿ ತಿನ್ನಲಿ ರೀ? ನೀರು ಸ್ವಲ್ಪ ಅಷ್ಟೊತ್ತು ನೀರು. ಹೌದಾ, ನೀರು ತೆಗಿಬೇಕಲ್ವಾ? ಹೌದು. ಇವಾಗ ಇಲ್ಲಿಗೆ ಹಾಕೋತೀನಿ ನಾನು. ಇದು ಪೊಂಗಲ ಉಪ್ಪಿಟ್ಟು ತಿಂದು ನೋಡೋಣ. ಇಲ್ಲಪ್ಪ ಪೊಂಗಲ್ ಬ್ಯೂಟಿಫುಲ್ ಪೊಂಗಲ್, ಬ್ಯೂಟಿಫುಲ್. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಪೊಂಗಲ್ ತಿನ್ನಂಗೆ ಐತೆ. ಇದು ಬ್ಯೂಟಿಫುಲ್ ವಡ, ಭಾಳ ಚೆನ್ನಾಗಿದೆ. ಏನದು? ಆನಿಯನ್ ದೋಸೆ. ಆನಿಯನ್ ದೋಸೆನಾ? ಇದು ಯಾವ ಮಸಾಲೆ ದೋಸೆ ಇದ್ದಂಗೆ, ಇದು ಇಷ್ಟ ಆಗಲ್ಲ. ಸರಿ ಥ್ಯಾಂಕ್ಸ್. ಇದು ಮಸಾಲೆ ದೋಸೆ, ಆನಿಯನ್ ದೋಸೆ ತಂದು ಕೊಟ್ಟಿದ್ದು ಬ್ಯೂಟಿಫುಲ್ ಆಗಿ, ಒಳ್ಳೆ ರೆಸ್ಪಾನ್ಸ್ ಕೊಟ್ಟು. ಥ್ಯಾಂಕ್ ಯು. ಪೊಂಗಲ್ ಬ್ಯೂಟಿಫುಲ್. ಏನೋ ದೋಸೆ ಅಂತ, ಈರುಳ್ಳಿ ದೋಸೆ. ಅಯ್ಯೋಯ್ಯಪ್ಪ, ಏನಪ್ಪ ಇಷ್ಟ ಅಗಲ ಐತೆ ಸ್ವಾಮಿ. ಗಂಡುರಂಗ ಹೆಂಗಿಂದ ತಿರುಗಿಸೋದಪ್ಪ, ಬರೀ ಈರುಳ್ಳಿನ ತುಂಬಿಸಿರ್ತಾರೆ ನಾವು ಒಳಗಡೆ. ಮೋಸ್ಟ್ಲಿ ಈರುಳ್ಳಿ ತುಂಬಿಸ್ಬಿಟ್ಟವ್ರಿದ್ರಿ. ಇದು ನಮ್ಮ ಕಡೆ ಮಾಡ್ತಾರಲ್ಲ, ದೋಸೆ ಮೇಲೆ ಈರುಳ್ಳಿ ಹಾಕೋದಕ್ಕಿಂತ ದೋಸೆ ಒಳಗಡೆ ಈರುಳ್ಳಿ. ಯಾವುದೋ ಪಾನಿಪುರಿ ಮಸಾಲೆ ಪುರಿ ಥರ ಆಯ್ತಲ್ಲಪ್ಪ. ನೋಡಿ ಅಂದರ್ ಕುಲ್ಜಾ ಸಂಸಿ. ಇದು ಈರುಳ್ಳಿ ದೋಸೆ ಅಲ್ಲ, ದೋಸೆ ಒಳಗಡೆ ಈರುಳ್ಳಿ. ಇದು ಹೆಂಗ್ರಿ ಇದು? ಈರುಳ್ಳಿ ದೋಸೆ ಅಂದ್ರೆ ದೋಸೆ ಒಳಗಡೆ ಈರುಳ್ಳಿ. ದಿಸ್ ಇಸ್ ನಾಟ್ ಈರುಳ್ಳಿ ದೋಸೆ. ದಿಸ್ ಇಸ್ ನಾಟ್ ಈರುಳ್ಳಿ ದೋಸೆ, ದಿಸ್ ಇಸ್ ಈರುಳ್ಳಿ ಒಳಗಡೆ ದೋಸೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದಂಗೆ ಮಸಾಲೆ ದೋಸೆ ಅಂದ್ರೆ ಮಸಾಲೆ ಒಳಗಡೆ ಇರ್ತದೆ ದೋಸೆ, ಇಲ್ಲ ದೋಸೆ ಒಳಗಡೆ ಮಸಾಲೆ. ಈಗ ಚೆಕ್ ಮಾಡೋದು. ವೇರ್ ಇಸ್ ಮಸಾಲೆ? ಮಸಾಲೆ ಎಲ್ಲ. ಮಸಾಲೆ ಇಸ್ ನಾಟ್ ದೇರ್. ಚಟ್ನಿ ಎಷ್ಟು ಚೆನ್ನಾಗಿದೆ ಅಂದರೆ, ಚಟ್ನಿ ತೆಂಗಿನಕಾಯಿ ಚಟ್ನಿ ಇದು. ನಾನು ನಮ್ಮ ಕನಕಪುರದಲ್ಲಿ ವಾಸಿ ಹೋಟ್ಲು ಅಂತ ಐತೆ, ಅಲ್ಲಿ ನಾನು ಒಂದು ದೋಸೆ ತಗೊಂಡ್ರೆ 4-5 ಬಟ್ಲು ಇವಾಗಲೂ ಫೇಮಸ್ ಅದು. ನಾನು ಹುಟ್ಟೂರು ಕನಕಪುರ. ಈ ಚಟ್ನಿನೂ ಅಷ್ಟೇ ಚೆನ್ನಾಗೈತೆ, ಒಗ್ಗರಣೆ ಸಮೇತ ಚಟ್ನಿ ಅಷ್ಟೇ ಚೆನ್ನಾಗಿದೆ. ನನಗೆ ಇದೊಂದು ಮಾತ್ರ ಅರ್ಥ ಆಗಲಿಲ್ಲ. ನಮ್ಮಲ್ಲಿ ಈರುಳ್ಳಿ ದೋಸೆ ಅಂದರೆ ದೋಸೆ ಎಲ್ಲ ಮಾಡಿಬಿಟ್ಟು ಖಾಲಿ ದೋಸೆ ಮೇಲೆ ಫುಲ್ಲಾಗಿ ಈರುಳ್ಳಿನ ಹಾಕಿ ಅದನ್ನು ಫ್ರೈ ಮಾಡಿಬಿಟ್ಟು ಹಾಕ್ತಾರೆ. ಇಲ್ಲಿ ಈರುಳ್ಳಿ ದೋಸೆ ಅಂದರೆ ನೋಡಿ ಸ್ವಾಮಿ, ಈರುಳ್ಳಿ ಬೆಲೆ ಜಾಸ್ತಿ ಇದ್ದಾಗ ಇನ್ನೇನು ಕತೆ. ದೋಸೆ ಮಾಡೋದು ಮಾಡಿಬಿಡ್ತಾರೆ, ದೋಸೆ ಒಳಗಡೆ ಪಲ್ಯನೂ ಇಲ್ಲ. ಈ ದೋಸೆ ಉಗರ್ತಾರೆ ಇಲ್ಲಿಂದ ಅಲ್ಲಿ ಗಂಟ ಬರೀ ಈರುಳ್ಳಿನೇ ಹಿಂಗೆ ಹರಡ್ಬಿಟ್ಟು ಕೊಟ್ಬಿಡ್ತಾರೆ. ಅಂದರೆ ಇದೇ ಈರುಳ್ಳಿ ದೋಸೆ. ಈರುಳ್ಳಿ ದೋಸೆ ಆದಮೇಲೆ ಕಾಫಿ. ಥ್ಯಾಂಕ್ ಯು. ನೋಡಿ, ಹೋಟೆಲ್ ಅನಂತ ಭವನ ಅಂತ. ಯಾವುದೇ ಕಾರಣಕ್ಕೂ ಆ ಈರುಳ್ಳಿ ದೋಸೆ ಮಾತ್ರ ತಿನ್ಬೇಡ್ರಿ ಸ್ವಾಮಿ. ಅದೇನೂ ಇಲ್ಲ, ಫುಲ್ ಖಾಲಿ ದೋಸೆ ಅಂದರೆ ಪೇಪರ್ ದೋಸೆ. ಆ ಪೇಪರ್ ದೋಸೆಗೆ ಈರುಳ್ಳಿ ಹಾಕ್ಬಿಡ್ತಾರೆ, ಪೂರ್ತಿ ಈರುಳ್ಳಿ ಕತ್ತರಿಸಿ ಹಾಕಿರ್ತಾರೆ. ಅದನ್ನೇನು ತಿನ್ನೋದು? ಅಯ್ಯಪ್ಪ, ವಿಚಿತ್ರ ಆಗೋಯ್ತು ನನಗೆ. ಮಸಾಲೆ ದೋಸೆ, ದೋಸೆ ಐಟಮೇ ತೊಗೊಂಬಿಡ್ರಿ ಬೆಸ್ಟು. ಪೊಂಗಲ್ಲು, ಆಮೇಲೆ ಅದೇನದು ಇನ್ನೊಂದು ಏನು ರೀ,
ಹಾಂ, ಪೊಂಗಲು, ಇಡ್ಲಿ, ವಡ ಎಲ್ಲ ಬೇರೆ ಎಲ್ಲ ಚೆನ್ನಾಗಿದೆ. ಚಟ್ನಿ ಬೇಕಾದ್ರೆ ಎಷ್ಟಾದರೂ ತಿನ್ನಿ. ಆಯಿತಾ? ಈಗ ಇಲ್ಲಿಂದ ದೇವಸ್ಥಾನಕ್ಕೆ ಡೈರೆಕ್ಟಾಗಿ, ಇಲ್ಲೆಲ್ಲೂ ಈಗ ಸ್ಟಾಪ್ ಇಲ್ಲ. ಕಾಫಿ ಕುಡೀರಿ, ಕಾಫಿ ಚೆನ್ನಾಗೈತೆ, ಆದರೆ ಬಿಸಿನಲ್ಲೇ ಕುಡೀರಿ. ಕುತ್ಕೊಂಡು ಹೊರಡೋಣ. ಸರಿ. ರಾಯಕೋಟೆಗೆ ಇಲ್ಲಿ ರೈಟ್ ಸೈಡ್ಗೆ ಒಂದು ಜಾಗ ಹೋಗುತ್ತೆ ನೋಡಿ. ಈ ಜಾಗ ಭಾಳ ಮುಖ್ಯ. ನೀವು ಸ್ಟ್ರೈಟ್ ಆಗೋದ್ರೆ ಕೃಷ್ಣಗಿರಿ ಮೇಲೆ ಹೋಗ್ಬೇಕಾಗತ್ತೆ, ಅದು ಭಾಳ ದೂರ. ಆಮೇಲೆ ದೂರ ಅನ್ನೋದಕ್ಕಿಂತ ಫುಲ್ಲು ಇದ್ರ ಮೇಲೆ ಹೋಗ್ಬೇಕು. ಆದರೆ ನಾನು ಪ್ರಿಫರ್ ಮಾಡೋದು ಈ ರಾಯಕೋಟೆ ಮೇಲೆ ಹೋದರೆ ಒಂಥರ ಚೆನ್ನಾಗಿರ್ತದೆ. ಹಳ್ಳಿ ಒಳಗಡೆ ಹೋದಂಗೆ. ಆ್ಯಂಡ್ ಆ ಟ್ರಾಫಿಕ್ಗಳು, ಆ ಇದು ಗಜಾಬಿಜಿ ಏನೂ ಇರಲ್ಲ. ಬಂತು ಹಳೆಯಮಾನ್ ಕೋಟೆ ನೋಡಿ. ಇಲ್ಲಿಂದ ಆ ಹೈವೇ ಟಚ್ ಆಗುತ್ತೆ. ಆ ಕಡೆಯಿಂದನೂ ಬಂದಿದ್ದು ನಾವೆಲ್ಲ ನೈಸ್ ರೋಡಲ್ಲೇ ಕ್ಲೀನಾಗೆ. ನಿಮಗೆ ಲೆಫ್ಟ್ ಸೈಡಲ್ಲಿ ದೇವಸ್ಥಾನ ಇರುತ್ತೆ. ಸೊ ಇವಾಗ ಟೈಮ್ ಬಂದು 12 ಗಂಟೆ 13 ನಿಮಿಷ. ನೋಡಿ, ಇದೇ ಲೆಫ್ಟ್ ಸೈಡಲ್ಲಿ ದೇವಸ್ಥಾನ ಹಳೆಯಮಾನ್ ಕೋಟೆ. ಪಕ್ಕದಲ್ಲೇ ನಿಮ್ಗೆ ಸಣ್ಣದಾಗಿ ಇದು ಕೊಟ್ಟಿದ್ದಾನೆ. ಇದೇ ದೇವಸ್ಥಾನ. 1200 ವರ್ಷದ್ದು ಇತಿಹಾಸ ಇರೋವಂಥ ದೇವಸ್ಥಾನ ಇದು. ಈಗ ಪಾರ್ಕಿಂಗ್ ಮಾಡಬೇಕು. ನಾನು ಲೆಫ್ಟ್ ಸೈಡ್ಗೆ ಹೋಗ್ಬೇಕೀಗ. ಇದೇ ದೇವಸ್ಥಾನ. ಬಾಪ ಆರಾಮ್ ಏನೇ ಕೊಡ್ದಿಯ. ಸ್ವಲ್ಪ ಇಂಪ್ರೂವ್ ಆಗೋಯ್ತೆ. ಅಷ್ಟು ಈ ಥರ ಇರಲಿಲ್ಲ, ಇಲ್ಲಿ ಎಲ್ಲ ಖಾಲಿ ಖಾಲಿ ಇತ್ತು. ಇವಾಗ ಪಾರ್ಕಿಂಗ್ ಕೊಟ್ಟವನೆ. ಗೊತ್ತು 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 ನಮಗೆ. ಏನು ಜನ ಅಷ್ಟು ಬೇಗ ಪಟ ಪಟ ಅಂತ ಬಂದ್ಬಿಡ್ತಾರೆ. ಇಲ್ಲಿ ಸ್ಪೆಷಲ್ ದರ್ಶನ ಎಂಟ್ರೆನ್ಸು. ಅಷ್ಟು ನಡೀರಿ. ದರ್ಶನ ಇರ್ತದೋ ಇಲ್ಲೋ, ಇಷ್ಟೊತ್ತಿಗೆ ಓಪನ್ ಆಗಿರುತ್ತೆ ಕ್ಲೋಸ್ ಆಗಿರುತ್ತೆ ನೋಡ್ಬೇಕು ಮೇಯ್ನು. ಸೊ ಓಪನ್ ಆಗೈತೆ, ನೋಡಬೇಕೀಗ. ಬರ್ತಾಯಿದ್ದೀನಿ ರೀ. ಪೂಜೆ ಸಾಮಾನು ಎತ್ಕೊಂಬತ್ತೀರಾ ಹೆಂಗೆ? ಏನು ಎಷ್ಟೊತ್ತಿಗಂತೆ ಕ್ಲೋಸು? 1:30 ಅಲ್ಲ ಕ್ಲೋಸ್? 1:30 ಅಂತೆ. ಬನ್ನಿ ಬನ್ನಿ, ಹಂಗಾದ್ರೆ ಆಚೆ ಬನ್ನಿ, ಆಚೆ ಬನ್ನಿ. ಇದು ಹಳೆಯಮಾನ್ ಕೋಟೆ. ಫಸ್ಟು ನಾನು ನಿಮಗೆ ಟೆಂಪಲ್ ತೋರಿಸ್ತೀನಿ. ಅಲ್ಲಿ ಭಾಳ ಬ್ಯೂಟಿಫುಲ್ ಆಗೈತೆ. ಇದು ಭಾಳ ಸ್ಪೆಷಲ್ ದರ್ಶನ ಪ್ರತಿಯೊಂದು ಐತೆ. ನಾನು ನಿಮಗೆ ಇನ್ನೂ ಬೇರೆ ಕಡೆ ತೋರಿಸ್ತೀನಿ. ಫಸ್ಟು ಈ ಥರ ಎಲ್ಲ ಕ್ಲೋಸ್ ಆಗಿರಲಿಲ್ಲ. ಎಲ್ಲಿ ಇಲ್ಲ ಅವನು ಊಟದ ಟೋಕನ್ ತೊಗೊಂಡ್ರಾ? ವೆರಿ ಗುಡ್. ಇದು ಊಟದ ಟೋಕನ್ನು 12 ಗಂಟೆಯಿಂದ 1 ಗಂಟೆ ಊಟಕ್ಕೆ ಟೋಕನ್ ಇರ್ತದೆ. 3 ಟೋಕನ್ ಇಸ್ಕೊಂಡಿದ್ದೀನಿ ನೋಡಿ. ಊಟದ ಟೋಕನ್ ಇರ್ತದೆ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಊಟದ್ದು ಆಮೇಲೆ ಸಿಗಲ್ಲ. ಬಂದಿದ ತಕ್ಷಣ ಫಸ್ಟು ಊಟದ ಟೋಕನ್ ಇಸ್ಕೊಳ್ಳಿ. ಪೂಜೆನೂ ಮಾಡಿ. ಎಲ್ಲ ಒಂದು ಚಿಕೋನೇ ಏಯ್ ಚಿಕೋನೆಲ್ಲ ಏಯ್ ಭುವನ್ ಚಿಕೋನೆ ಏನು ಮಾಡ್ತಾಯಿದ್ಯಾ? ಸರಿ ಅಲ್ಲೇ ಇರು. ಸರಿ ದೇವ್ರ ಕೈ ಮುಗಿತಾರ ಒಂದು. ಸೊ ಇವಾಗ
ಬೂದ್ ಕುಂಬಳಕಾಯಿ ತಗೊಳ್ಳೋ ಕಾರ್ಯಕ್ರಮ. ಎಲ್ಲರೂ ಇಲ್ಲಿ ಬೂದ್ ಕುಂಬಳಕಾಯಿ ತೊಗೊಬೇಕು. ಇದು ಭಾಳ ಒಳ್ಳೆಯದಿದು, ನೆಗೆಟಿವ್ಸ್ ಎಲ್ಲ ಹೋಗುತ್ತೆ. ಈ ಥರ ಬೂದ್ ಕುಂಬಳಕಾಯಿ ಪ್ಲಸ್ ಅದರಲ್ಲಿ ಎಣ್ಣೆ ಎಲ್ಲ ಹಾಕ್ಕೊಡ್ತಾರೆ. ಹೂವು, ಕೆಂಪು ಕಲರ್ ಹೂವು. ಸಾ ನಿರೆ ಗ ಮ ಪ ಮ ಪ ಪ ರೆ. Sanatan Bharat, where every stone tells a sacred story. ಯಾವ್ದು 100? ಇದು 100. ಯಾವ್ದು 100? ಹಾಂ, ಪ್ಲೇಟ್ 100. ಓಕೆ. ಹಾಂ, ಲೆಮನ್ 20. ಅದೊಂದು ಕಡಿಮೆ ಮಾಡ್ಕೊಳಪ್ಪ. 170 ಹೇಳಿದ್ರು. ನಿಮ್ಮ ಹೆಸರು? ಪೇರೇನಪ್ಪ? ಶಕ್ತಿವೇಲ್. 170 ಹೇಳಿದ್ರು. ಸೊ ನಾನು 150 ಕೊಡ್ತಾಯಿದ್ದೀನಿ. ನಿಂಬೆಹಣ್ಣು ಕಾಸನ್ನ ನಾನು ಸ್ವಲ್ಪ ಡಿಡಕ್ಟ್ ಮಾಡಿದೆ ಅಷ್ಟೇ, ಇನ್ನೇನಿಲ್ಲ. ಶಕ್ತಿವೇಲ್ ರಾಮಚಂದ್ರನ್. ವಾಟ್ಸ್ ಯುವರ್ ನೇಮ್? ಕಿರುಬಾನಿಧಿ. ಹಾಂ, ಕಿರುಬಾನಿಧಿ. ಕಿರುಬಾನದಿ. ಓಹ್, ಬ್ಯೂಟಿಫುಲ್. ಥ್ಯಾಂಕ್ ಯು. ಈಗ ಅದನ್ನು ಪೂಜೆ ಮಾಡೋದಕ್ಕೆ ಅಲ್ಲಿಗೆ ಹೋಗಬೇಕು, ಪೂಜೆ ಮಾಡಬೇಕು. ಅದು ಭಾಳ ಇಂಪಾರ್ಟೆಂಟ್. ಅದು ಕುಂಬಳಕಾಯಿ, ವಾಟ್ ಈಸ್ ದಟ್, ಬೂದ್ ಕುಂಬಳಕಾಯಿ, ಎಣ್ಣೆ, ಕರ್ಪೂರ ಆ್ಯಂಡ್ ನಿಂಬೆಹಣ್ಣು ಕೈಯಲ್ಲಿ ಹಿಡ್ಕೊಂಡು 18 ರೌಂಡ್ ಹೋಗ್ಬೇಕು. ಈಗ 18 ರೌಂಡ್ಸ್ ಪೂರ್ತಿ ದೇವಸ್ಥಾನ ಪೂರ್ತಿ ಸುತ್ತಬೇಕೀಗ. 18 ರೌಂಡ್ಸ್ ಸುತ್ತೀವಿ ಈಗ. 18 ರೌಂಡ್ಸ್ ಮಾಡಬೇಕು. ಇಲ್ಲಿ ಬಂದರೆ ಏನು ಸಮಾಧಾನ ಅಂದರೆ, ನಾನು ಪ್ರತಿ ಸತಿ ಬಂದಾಗ ನನಗೆ ಏನಕ್ಕೆ ಖುಷಿ ಆಗುತ್ತೆ ಅಂದರೆ, ಯಾವ ಕೆಲಸ ಆಗಲ್ಲ ಅಂತ ಅನ್ಕೋತೀವಿ ನಾವು. ಯಾಕಪ್ಪ ತಂದೆ ಆಯ್ತಾಯಿಲ್ಲ ಅಂತ ಬರೀ ನೆನೆಸ್ಕೊಂಡ್ರೆ ಸಾಕು, ಆಗುತ್ತೆ ಇಲ್ಲಿ ಕೆಲಸ. ಸ್ವಲ್ಪ ಬಿಸಿ ಐತೆ, ಯಾಕೆಂದರೆ ಮೇಲ್ಗಡೆಯಿಂದ ಬಿಸಿಲು ಹೊಡೆದು ಫುಲ್ ಬಿಸಿ ಆಗ್ಬಿಟ್ಟೈತೆ. ನೋಡಿ ಪೂಜೆ ಮಾಡ್ತಾ ಇರೋದು ಇವರು. ನೋಡಿ ಈ ಥರ ಹಾಕಿ. ಇಲ್ಲಿ ವಿಶೇಷತೆಯೇ ಇದು. ಕಾಲಭೈರವೇಶ್ವರ ಅಂತ ಅಂದರೆ ಅಲ್ಲೋಗಿ ನಿಂತ್ಕೊಳ್ಳಪ್ಪ. ಕಾಲಭೈರವೇಶ್ವರ ಅಂತ ಅಂದರೆ ಶ್ವಾನ, ನಾಯಿ ಜೊತೆ ಇರುವಂಥದ್ದು. ಅದು ವಾಹನ. ಪೂಜೆ ಮಾಡ್ತಾ ಇರೋದು. ತೆಂಗಿನಕಾಯಿಗೆ ಎಣ್ಣೆ ಹಾಕಿ, ಒಂದು ಕುಂಬಳಕಾಯಿಗೆ ಎಣ್ಣೆ ಹಾಕಿ ಅದು ಹಚ್ಬಿಟ್ಟು ದೇವರ ಸನ್ನಿಧಿ ಮುಂದ್ಗಡೆ ಅದನ್ನು ಹಾಕುವಂಥದ್ದು. ಇಲ್ಲಿ ಕಾಣ್ತಾ ಇರೋಂಥದ್ದು ಹೋಮ ಮಾಡೋಂಥ ಒಂದು ಪೂನಾಚಿ ಅಂತ ಏನೋ ಹೇಳ್ತಾರೆ. ಅದ್ರ ಒಳಗಡೆ ಮೆಣಸಿನ್ಕಾಯಿ ಎಲ್ಲ ಹಾಕ್ತಾರೆ. ದೊಡ್ಡ ಹೋಮ ಯಜ್ಞಗಳೆಲ್ಲ ನಡೆಯುತ್ತಿದೆ. ಅದು ನಡೆದಾಗ ಒಂದು ಚೂರು ಒದೆ ಆಚೆ ಬರಲ್ಲ. ಹಾಗಾಗಿ ಹುಣ್ಣಿಮೆ ದಿವಸ ಮತ್ತು ಹೇಳಿದ್ನಲ್ಲ, ತಿಂಗಳಿಗೆ ಒಂದ್ಸತಿ ಭಯಂಕರವಾಗಿ ನಡೆಯುತ್ತೆ ಇಲ್ಲಿ ಸಖತ್ತಾಗೆ. ನೋಡಿ ಇಲ್ಲಿ ಮಾಡ್ತಾ ಇರೋದು. ಒಬ್ಬರು ಬರ್ತಾರೆ ಇಲ್ಲಿಗೆ. ಪೂಜೆ ಮಾಡ್ತಾ ಇರೋದು. ಫುಲ್ ಬಿಸಿಲಿದೆ. ಅಲ್ಲಿ ಹಚ್ಚಿ ದೇವರ ಸನ್ನಿಧಿ ಮುಂದ್ಗಡೆ ನಾವು ಬೇಕಾಗಿರೋಂಥದ್ದನ್ನ
ಬೇಡಿಕೆಗಳನ್ನ ಕೋರಿದ ನಂತರ ಇಲ್ಲಿ ಮುಂದ್ಗಡೆ ಅದನ್ನು ತಗೊಂಡೋಗಿ ಅಲ್ಲಿ ಇಡ್ತಾರೆ ನೋಡಿ. ಇಲ್ಲಿ ದೇವರ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ ನಂತರ ಅದನ್ನು ಕ್ಲೀನಾಗೆ ನಿಮಗೆ ಬೇಕಾಗಿರೋಂಥ ವರಗಳನ್ನ ಕೇಳಿ, ಅಂದರೆ ನಿಮ್ಮ ಕಷ್ಟಗಳನ್ನ ಹೇಳಿ ಅದನ್ನು ಪರಿಹಾರ ಮಾಡಪ್ಪ ಅಂತ ತಂದೆ ಹತ್ರ ಕೇಳಿಕೊಂಡು, ಅದಾದ ನಂತರ ಅದನ್ನು ದೀಪನ ಅಲ್ಲಿಕ್ತಾರೆ. ಯಾವುದೇ ನೆಗೆಟಿವ್ ಎನರ್ಜಿ ಇದ್ದರೆ ಹೊಂಟೋಗ್ಲಿ ಅಂತ. ನಾವು ಅಷ್ಟೇ ಹೆಚ್ಚು ಕಡಿಮೆ 4-5 ವರ್ಷದಿಂದ ನಾವು 4-5 ವರ್ಷ ಇಲ್ವಂತು, ಇನ್ನೂ 10-15 ವರ್ಷದಿಂದ ನಾವು ಇಲ್ಲಿಗೆ ಬರ್ತಾಯಿದ್ದೀವಿ. ಯಾವಾಗ ಮನಸ್ಸಿಗೆ ನಿಮಗೆ ಬೇಜಾರಾಗ್ತದೆ ಆವಾಗ ಬಂದು ನಿಮಗೆ ನಿಮ್ಮ ಅನಿಸಿಕೆ ಏನಿದೆ ಅಂತ ಕೇಳಿದ್ರೆ ಆಟೋಮೆಟಿಕ್ಕಾಗಿ ಅದು ಸರಿ ಹೋಗುತ್ತೆ. ಸೇರಿ ಪೂಜೆ ಮಾಡ್ತಾ ಇರೋಂಥದ್ದು. ನಿಮ್ಮ ಕಷ್ಟಗಳು ಪರಿಹಾರ ಆಗಬೇಕು, ಮತ್ತು ನಿಮ್ಮಲ್ಲಿ ಏನೋ ಕುಂದುಕೊರತೆಗಳು ಇತ್ತು ಅಂತ ಅಂದರೆ ಈ ಸನ್ನಿಧಿಗೆ ಒಂದ್ಸತಿ ಬಂದ್ಬಿಟ್ಟು ಹೋಗಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಇದಂಥ ಮಹಿಮೆ ಏನು ಅಂತ. ಓಕೆ, ದೇವಸ್ಥಾನದ ಒಳಗಡೆ ಇದು. ஓஹோ நல்லா இருக்கீங்களா? சார் ಭಾಳ ದಿನ ಆಯಿತು. ಅಭಿಷೇಕ இருக்கா? ஆமாம். ನಮಸ್ಕಾರ ಸ್ವಾಮಿ. ಭಾಳ ಖುಷಿ ಆಗುತ್ತೆ. ಆಮೇಲೆ ಊಟದ ಚೀಟಿ ತಗೊಂಡಿದ್ದೀನಿ. ಅರ್ಚನೆ ಮಾಡಿಸಿ ಒಳ್ಳೆಯದಾಗಲಿ. ಸರ್, ದೇವ್ರಿಗೆ ಪ್ರೆಸೆಂಟೇಷನ್ ಕೊಡಬೇಕು ಅಂದರೆ ಏನು ಕೊಡ್ಬೋದು ನಾವು? இதுவே உங்களுக்கு உங்கள் திருப்திக்கு கொடுக்கலாம் சார். வேட்டி எடுத்து கொடுக்கலாம். என்ன கொடுக்கணும்? 9 கச்சம் வேட்டி. ಏನು? 9 கச்சம் வேட்டி. கஜம். சாமி கட்டுறதுக்கு எடுத்து கொடுக்கலாம். ஆமாவா? 9+5 தோத்தி. ரெட் டாய். ಏನಂತ? ಧೋತಿ. ಹಾಂ, ಇಲ್ಲಿ ಸಿಗುತ್ತಲ್ಲ? அந்த கிடைக்கும். ಹಾಂ, ಸಿಟಿಲಿ ಕೊಡ್ತೀನಲ್ಲ. ಬ್ಯಾಂಗ್ಳೂರಿಂದಲೂ ತೊಗೊಂಬತ್ತೀನಿ ಬಿಡಿ. ಬಾಪ, ಕಮ್ ದಿ ಸೈಡ್. ಹಾಂ, ರಾಘವೇಂದ್ರ, ಮಮತಾ, ಶ್ರೇಯಸ್, ಸ್ವಲ್ಪ ಆ ಕಡೆಗೆ ಹೋಗಿದ್ದ. ಯಶಸ್, ಆ ಕಡೆಗೆ ಹೋಗಿ. ಹಾಂ, ಯಾವುದು ಎಲ್ಲ ಹೇಳಿದ್ರ? ಅಮ್ಮಂದು ಇವಂದು ಎಲ್ಲ ಹೇಳಿದ್ರ? ಎಲ್ಲ ಹೇಳಿ. ಮೀನಾಕ್ಷಿ ಸತ್ಯ, ರವೀಂದ್ರ ಗೀತಾ, ರಾಧಿಕಾ ಸುರೇಶ್. ಹಾಂ, ಸಹ ಕುಟುಂಬ ಅಷ್ಟೇ. ಆಮೇಲೆ ನೆಲಗುಲಿ ಅಂತ ಹೇಳಿ, ನೆಲಗುಲಿ ಜನಗಳಿಗೆ ನೆಲಗುಲಿಯನ್ನು ಸ್ವಲ್ಪ ಸಾಲ ಪಾಪ ಅವ್ರಿಗೂ ಮನೆಗೆ ಆಗಲಿ.
ಅದೇನು ತೊಗೊಬೇಕು ಅಂತ ಕೇಳಿದ್ರ ಅದು ತೊಗೊಂಡು ಹಾಂ ಸಾಕು. ಬಿಲ್ಪತ್ರ ಕಣೋದು ಸರ್ವಶ್ರೇಷ್ಠ ಅದು. ಹಾಂ ದೇವರಿಗೆ ಎಷ್ಟು ಇದು ಮಾಡಿದ್ರು ಹಂಗಲ್ಲ. ಹಾಂ ನಡಿ ಪೇಪರ್. ಹಾಂ ವೆರಿ ಗುಡ್. ಕುತ್ಕೋಬೇಕಪ್ಪ. ಜೈ ಶ್ರೀರಾಮ್. ರಾಮ 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 ರಾಮ. ಹಾಂ ಹಾಂ ರಾಹುಗಾಲದ ಅಭಿಷೇಕ ಮಾಡ್ತಾರಂತೆ. ಸ್ವಲ್ಪ ಹೊತ್ತು ನೋಡೋಣ ಏನು ಮಾಡ್ತಾರೆ. ಅಭಿಷೇಕ ಆಗುತ್ತಿದೆ. ರಾಹುಗಾಲ ಅಭಿಷೇಕ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅಲ್ಲಿ ಗಂಟೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ಬಿಡೋಣ. ರಾಹುಗಾಲದ ಪೂಜೆ ಇದು. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಇಲ್ಲಿ ಮೇಲ್ಗಡೆ ಎಲ್ಲ ವಿಗ್ರಹಗಳೈತೆ. ತೋರಿಸ್ತೀನಿ ನೋಡಿ ಎಲ್ಲ ವಿಗ್ರಹಗಳು. ಶ್ರೀರಾಮಚಂದ್ರ. ಊಟಕ್ಕೆ ಹೊಂಟೋಗೋಣ. ಫಸ್ಟು ಊಟಕ್ಕೆ ಈ ಕಡೆ ಲೆಫ್ಟ್ ಸೈಡ್ಗೆ ಹೋಗ್ಬೇಕು. ಆಮೇಲೆ ಊಟ ಆಮೇಲೆ ಕ್ಲೋಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸೊ ಬೆಟ್ರ್ ನಾವು ಫಸ್ಟ್ ಊಟ ಮಾಡ್ಕೊಂಬಿಡೋಣ. ಅಲ್ಲಿ 3 ಊಟ ಇದೆ. ಇಲ್ಲಿ ಊಟ ಬ್ಯೂಟಿಫುಲ್ ಊಟ ಚೆನ್ನಾಗಿರುತ್ತೆ. ಊಟ ದೇವಸ್ಥಾನದಲ್ಲೇ ಊಟ ಇರುತ್ತೆ. ಕೈ ತೊಳ್ಕೊಂಡು ಊಟಕ್ಕೆ ಕೂತ್ಕೊತಾರೆ ಇಲ್ಲಿ. ನೋಡಿ ಆರ್ಡರ್ ಮಾಡಿಕೊಟ್ಟೆ. ಊಟ ಬಡಿಸ್ತಾರೆ ಈಗ. ಲಾಸ್ಟ್ ಟೈಮ್ ಎಷ್ಟು ಊಟಕ್ಕೆ? என்ன டைம் லாஸ்ட்டு சாப்பாட்டு டைம்? 1 o'clock. ಓಕೆ 1 o'clock ಲಾಸ್ಟ್ ಟೈಮ್. ಓ ಸಾರಿ ತಿರುಮಲ್. ಹಾಂ ಹಲೋ. ದಯವಿಟ್ಟು ಅನ್ನ ಹಾಕ್ಸ್ಕೊಂಡ್ಮೇಲೆ ಬಿಡೋಕ್ಕೆ ಹೋಗಬೇಡಿ. ಅನ್ನ ಎಷ್ಟು ಬೇಕು ಅಷ್ಟೇ ಹಾಕ್ಸ್ಕೊಳ್ಳಿ. ಹಾಕ್ಸ್ಕೊಂಡಿದ ನಂತರ ಅದಕ್ಕೆ ಸಾರು ಎಲ್ಲ ಕೊಡ್ತಾರೆ. ಆದರೆ ಅನ್ನ ದಯವಿಟ್ಟು ವೇಸ್ಟ್ ಮಾಡಬೇಡಿ. ನೋಡಿ ಒಳ್ಳೆ ಬ್ಯೂಟಿಫುಲ್ ಸಾರು. ಭಾಳ ಗಟ್ಟಿಗಿರುತ್ತೆ ರೀ, ಭಾಳ ಗಟ್ಟಿಗಿರುತ್ತೆ. ಭಾಳ ಚೆನ್ನಾಗಿದೆ ಸಾರು. ಹೌದಾ? ದಾಲ್ ಇರುತ್ತಪ್ಪ ನೋಡಿ. ಇದು ತರಕಾರಿ ಸಾರು ಭಾಳ ಗಟ್ಟಿಗಿರುತ್ತೆ. ಪ್ಲಸ್ ರಸಮು ಸಪ್ರೇಟ್ ಇರುತ್ತೆ ನೋಡಿ. ರಸಮು ತಿಳಿ ಸಾರು ಅದು ಭಾಳ ಚೆನ್ನಾಗಿರ್ತದೆ. ಅದನ್ನು ಪೂಜೆ ಆಗ್ತಾಯಿದೆ. ರಾಹುಕಾಲದ ಪೂಜೆ. ಬೇಗ ತಿನ್ನಪ್ಪ, ಪೂಜೆ ನಡೀತಾ ಇದೆ. ಭಾಳ ಚೆನ್ನಾಗಿದೆ. ಆಗೋಯ್ತು ಊಟ. ದಿನ 12ವರೆಗೆ ರಾಹುಕಾಲದ ಪೂಜೆ ಇರುತ್ತೆ. ಗಂಟೆ ಕೇಳಿಸ್ತಾ ಇದ್ದಲ್ಲ, ಪೂಜೆ ಹತ್ರಕ್ಕೆ ಹೋಗಬೇಕು. ಅದಕ್ಕೆ ಬೇಗ ತಿಂತಾಯಿದ್ದೀನಿ. ಥ್ಯಾಂಕ್ಸ್.
ಓಹೋ ಸಾರಿ ಸರ್. ಕೈ ತೊಳ್ಕೊಂಡು ಥ್ಯಾಂಕ್ ಯು ಬೇಗ ದೇವಸ್ಥಾನಕ್ಕೆ ಬೇಗ ಬಂದರೆ ತಿನ್ಕೊಂಬತ್ತಾನೆ ಬನ್ನಿ. ರಾಹುಕಾಲದ ಪೂಜೆ ನಡೀತಾ ಇದೆ. ಕೇಳಿಸ್ತಾ ಇದೆಯಾ? ಬನ್ನಿ 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 ಬನ್ನಿ. ಓಹೋ, ವಿಜಯ್ ದಳಪತಿ ಫೋಟೋ ಹಾಕ್ಬಿಟ್ಟವ್ರೆ ಅಲ್ಲಿ. ವೆರಿ ಗುಡ್. ಬಾ 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 ಬಾ. ಹನ್ನೆರಡುವರೆಗೆ ಇದು ರಾಹುಕಾಲ ಪೂಜೆ. ಒಳ್ಳೆ ಅಲ್ಲಿ 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 ಅಲ್ಲಿ. ಹೋಮ ನಡೆಯುವಂಥ ಜಾಗ ಇದು. ಇಲ್ಲೇ ಪೂಜೆ ಮಾಡೋವಂಥದ್ದು. ಹೋಮ ಯಜ್ಞ ಹವನ ಎಲ್ಲ ಇಲ್ಲೇ ಆಗೋವಂಥದ್ದು. ಮಸ್ತ್ ಮಾಡ್ತಾರೆ. ಏನೋ ಬೇಕು ಅಂದರೆ ಟೆಂಪಲ್ ಆಫೀಸ್ ಇಲ್ಲೇ ಇರುತ್ತೆ, ದೇವಸ್ಥಾನ ಪಕ್ಕನೇ. ಯು ಕ್ಯಾನ್ ಗೋ ಆ್ಯಂಡ್ ಆಸ್ಕ್ ದೆಮ್. ಸೊ 8 ರೌಂಡ್ಸ್ ಹೊಡಿಬೇಕು. ನಾರ್ಮಲ್ ಆಗಿ 18 ರೌಂಡ್ಸ್ ಹೊಡಿಯೋದು. ಸುತ್ತಲೂ ಒಲಿ ಬಿಡ್ಮಮ್ಮ. ಹಿಂದ್ಗಡೆ ದರ್ಶನ ಜನರಲ್ಲಿ ಈ ಕಡೆಯಿಂದ ಹೋಗುವಂಥದ್ದು, ಹಿಂದ್ಗಡೆ ಇರೋವಂಥದ್ದು. ಈಗೆಲ್ಲ ಇದು ರೆಡಿ ಮಾಡಿರೋದು. ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ದು ಇದು ಹೋಗುತ್ತೆ. ಇದೆಲ್ಲ ಗಿಡಗಳು ಹಾಕಿದ್ದಾರೆ. ಫಸ್ಟ್ ಎಲ್ಲ ಇದೆಲ್ಲ ಇರಲಿಲ್ಲ, ಏನೂ ಇರಲಿಲ್ಲ. ಇವಾಗೆಲ್ಲ ರೆಡಿ ಆಗಿರೋಂಥದ್ದು. ಓಕೆ, ಈಗ 8 ರೌಂಡ್ಸ್ ಒಂದಾದ್ಮೇಲೆ ಒಂದು ಹೊಡಿಬೇಕು. ಒಂದು ರೌಂಡ್ ಆಯಿತು. ಕೈಯಲ್ಲಿ ನಿಂಬೆಹಣ್ಣು ಇಟ್ಕೊಬೇಕು. ಮತ್ತು ಅಲ್ಲಿ ಇಕ್ಕಿದ್ದು ನಿಂಬೆಹಣ್ಣು, ಪೂಜೆ ಮಾಡಿರೋದು ನಿಂಬೆಹಣ್ಣು ಯಾರೋ ಆರಿಸ್ಕೊಟ್ಟವ್ರೆ. 8 ರೌಂಡು ಮುಗಿಸ್ಬಿಟ್ಟು ಡೈರೆಕ್ಟ್ ಮನೆಗೆ ಹೋಗೋದು. ಹಿಂಗೆ ವಿಚಾರ. ನೋಡೋಣ ಎಷ್ಟು ಈಗ. ಹಾಂ, ಒಂದು ರೌಂಡ್ ಆಯಿತು. ರೌಂಡ್ ಹೊಡ್ಕೊಂಬರ್ತೀನಿ. ಹಾಂ, ಸದ್ಯಕ್ಕೆ ಒಂದು ರೌಂಡ್ ಆಯಿತು. ಹಂಗೆ ಇವಾಗ ನೀವೇ ಎಣಿಸ್ತಾ ಹೋಗಿ ಎಷ್ಟು ರೌಂಡ್ ಹೊಡಿತೀನಿ ಅಂತ.
ಈ ಸರ್ಕಲ್ ಗಂಟ ಬರುತ್ತೆ ಅಡಯಾಮಾನ್ ಕೋಟೆಗೆ. ನಾವು ಹೈವೇಯಿಂದ ಬರ್ತೀವಲ್ಲ, ಇಲ್ಲಿ ಗಂಟ ಬಂದು ನಾವು ಲೆಫ್ಟ್ ತೊಗೊಬೇಕು. ನಾರ್ಮಲ್ ಆಗಿ ಇದು ಮುಗಿಸ್ಕೊಂಡು ಇವಾಗ ನಾವು ಹೊಡ್ತಾ ಇರೋದು. ಸೊ ಟೋಟಲ್ ನಾವು ಹೋಗಿ ಬರೋದಕ್ಕೆ ಆಗಿದ್ದು 293.9 ಆಯಿತು ಹೋಗಿ ಬರೋದಕ್ಕೆ ಕರೆಕ್ಟಾಗೆ. ಈ ಟ್ರಿಪ್ಪು ಅಡಯಾಮಾನ್ ಕೋಟೆಗೆ ಹೋಗಿ ಬರೋ ಅಷ್ಟೊತ್ತಿಗೆ